ಕ್ಯಾನ್ಸರ್ ಆರೈಕೆ ನ್ಯೂಟ್ರಿಷನ್ ಮಹತ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಕ್ಯಾನ್ಸರ್ ರೋಗಿಯ ಆರೈಕೆಯಲ್ಲಿ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಗ್ಲೆನ್ ಈಗಲ್ಸ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಕ್ಯಾನ್ಸರ್ ತಜ್ಞರಾಗಿರುವಂತಹ ಡಾಕ್ಟರ್ ರಾಜೀವ್ ವಿಜಯಕುಮಾರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಎಸ್ ಸರ್, ಇನ್ನು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಸರ್? ನ್ಯೂಟ್ರಿಷನ್ ಅಂತ ಹೇಳಿದಾಗ ಈಗ ಏನು ತಿನ್ನೋದು ಫಸ್ಟ್ ಕ್ವೆಶ್ಚನ್ ಪೇಷಂಟ್ಸ್ ಕೇಳೋದು. ಸರ್ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಆ ಭಯ ಇರುತ್ತೆ, ಇದೆಲ್ಲ ಆಗುತ್ತೆ. ಫಸ್ಟ್ ಕ್ವೆಶ್ಚನ್, ಸರ್ ಏನು ತಿನ್ನಬಹುದು? ನಾನು ಹೇಳ್ತೀನಿ ಎಲ್ಲ ತಿನ್ನಿ. ಇಲ್ಲ ಸರ್ ಕ್ಯಾನ್ಸರ್ ಆಗಿಬಿಟ್ಟಿದೆಯಲ್ಲ, ಬೇರೆ ಏನಾದರೂ ಏನು ತಿನ್ನಬಾರ್ದು. ಆವಾಗ ಹೇಳ್ತೀನಿ ಮೊಸರು ತೊಗೊಳ್ಳಿ, ಹಾಲು ತೊಗೊಳ್ಳಿ. ಸರ್ ಸೀಬೆಹಣ್ಣು ತೊಗೋಬೋದಾ? ತೊಗೊಳ್ಳಿ. ಸರ್ ಪಪಾಯ ಹಣ್ಣು ತೊಗೋಬೋದಾ? ಎಲ್ಲ ತೊಗೊಳ್ಳಿ. ಇಲ್ಲ ಸರ್ ಹೇಳ್ತಾರೆ ಸರ್ ಈಗ ಕ್ಯಾನ್ಸರ್ ಅಂತ ಆಗಿಬಿಟ್ರೆ ನಾವು ಏನು ತೊಗೋಬಾರ್ದು, ಎಷ್ಟೊಂದು ಐಟಮ್ಸ್ ಬಿಡ್ಬಿಡಬೇಕು ಅಂತ ಹೇಳ್ತಿರ್ತಾರೆ. ಸೊ ಎಷ್ಟೊಂದು ಪೇಷಂಟ್ಗೆ ಹೇಳ್ತಿರ್ತೀನಿ ಆರಾಮಾಗಿ ಎಲ್ಲ ತೊಗೊಳ್ಳಿ. ಆಮೇಲೆ ಕೇಳ್ತಾರೆ ಶುಗರ್ ತೊಗೋಬಹುದಾ ಸರ್? ನಾನು ಹೇಳ್ತೀನಿ ಯಾಕೆ ಶುಗರ್ ಪಾಪ ಏನಮ್ಮ ಮಾಡುತ್ತಂತ. ದೆನ್ ಆಫ್ಟರ್ ಹೇಳ್ತಾರೆ ಸರ್ ಶುಗರ್ ತೊಗೊಂಡ್ರೆ ಕ್ಯಾನ್ಸರ್ ಫುಲ್ ಬೆಳವಣಿಗೆ ಆಗಿಬಿಡುತ್ತೆ, ಎಲ್ಲ ಕಡೆನೂ ಹರಳ್ಬಿಡುತ್ತೆ ಅಂತ. ಅವಾಗ ಹೇಳೋದು ಏನು ಗೊತ್ತಾ, ನಾವು ಏನೇ ಊಟದ ಪದಾರ್ಥಗಳು ತೊಗೊಂಡಾಗ ಕಾರ್ಬೋಹೈಡ್ರೇಟ್ಸ್ ಅಂತ ಇರೋದು ಅನ್ನ, ವೀಟು, ರಾಗಿನಲ್ಲಿ ಎಷ್ಟಿದೆ? ಆಲ್ಮೋಸ್ಟ್ 98% ಕಾರ್ಬೋಹೈಡ್ರೇಟ್ಸ್ ಇದೆ, ಬರೀ 2-3% ಫೈಬರ್ ಇರುತ್ತೆ. ಸೊ ನಾವು ವಿಚೆವರ್ ಅಂದರೆ ರೈಸ್ನಲ್ಲಿ 98-99, ವೀಟ್ನಲ್ಲಿ 98, ರಾಗಿನಲ್ಲಿ 97-98% ಇರುತ್ತೆ. ಸೊ ಎನಿವೇ ಅದು ಕಾರ್ಬೋಹೈಡ್ರೇಟ್ಸ್ ಆಗಿ ಚೇಂಜ್ ಆಗುತ್ತೆ. ರಕ್ತದಲ್ಲಿ ಹೋಗ್ಬಿಟ್ಟು ಅದು ATP ಅಂತ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಒಂದು ಕರೆನ್ಸಿ. ನಾವು ಹೇಗೆ ನಾವು ಈಗ ಯಾವ ದೇಶಕ್ಕೆ ಹೋದ್ರೂ ಅಲ್ಲಿ ಆಫ್ರಿಕಾ ಹೋಗಬಹುದು, ಅಮೆರಿಕ ಹೋಗ್ಬೋದು, ಆಸ್ಟ್ರೇಲಿಯಾ, UK ಹೋಗ್ಬೋದು. ನಾವು US ಡಾಲರ್ನ ನಾವು ಕರೆನ್ಸಿಯಾಗಿ ಯೂಸ್ ಮಾಡ್ತಿದ್ವಿ. ಈಗ ನಾವು ನಮ್ಮದು ಇಂಡಿಯನ್ ರುಪಿನೂ ಬರ್ತಿದೆ, ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಅದೇ ಥರ ATP ಅಂತ ಕರೆನ್ಸಿ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಸೊ ಫ್ಯಾಟ್ ತೊಗೊಳ್ಳಿ, ಪ್ರೋಟೀನ್ ತೊಗೊಳ್ಳಿ, ಕಾರ್ಬೋಹೈಡ್ರೇಟ್ಸ್ ತೊಗೊಳ್ಳಿ, ಅದು ATP ಆಗಿ ಜನ್ರೇಟ್ ಆಗುತ್ತೆ. ಎಲ್ಲೆಲ್ಲಿ ಏನೇನು ಬೇಕೋ ಅಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಅಂದರೆ ಪ್ರೋಟೀನ್ ಬಿಲ್ಡ್ ಮಾಡಬೇಕಂದ್ರೆ ಪ್ರೋಟೀನ್ಗೆ, ರೆಗ್ಯುಲರ್ ಇಮಿಡಿಯೇಟ್ ಎನರ್ಜಿ ಕೊಡಬೇಕಂದ್ರೆ ಕಾರ್ಬೋಹೈಡ್ರೇಟು, ಆಫ್ಟರ್ವರ್ಡ್ಸ್ ದೆನ್ ಸಪೋಸ್ ಸ್ಟೋರ್ ಮಾಡ್ಕೋಬೇಕಂದ್ರೆ ಫ್ಯಾಟ್ಗೆ ಕನ್ವರ್ಟ್ ಮಾಡುತ್ತೆ. ನಮ್ಮೆಲ್ರಿಗೂ ಫ್ಯಾಮಿಲಿ ಪ್ಯಾಕ್ ಬರುತ್ತಲ್ಲ ಹೊಟ್ಟೆನಲ್ಲಿ, ಆ ಥರ ಬೆಲ್ಲಿ ಫ್ಯಾಟ್ ಆ ಥರ ಸ್ಟೋರೇಜ್ ಆಗಿಬಿಡುತ್ತೆ. ಸೊ ಪೇಷಂಟ್ಸ್ ಹತ್ರ ಏನು ಹೇಳೋದು, ನಾರ್ಮಲಾಗಿ ಏನೇನು ತಿಂತಿದ್ರು ಎಲ್ಲ ತಿನ್ಕೊಂಡು ಹೋಗ್ತಾ ಇರಿ, ಅದಕ್ಕಂತ ಯಾವುದು ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಎಸ್ ಸರ್, ಇನ್ನು ಈ ಪ್ರೋಟೀನ್ ಇಂಟೇಕ್ ಅನ್ನೋದು ಪೇಷಂಟ್ಸ್ನ ಎನರ್ಜಿ ಹಾಗೂ ರಿಕವರಿಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ? ಈಗ ನಮಗೆ ಕ್ಯಾನ್ಸರ್ ಬಂದಾದಮೇಲೆ ಎಷ್ಟೊಂದು ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಕೆಮಿಕಲ್ಸ್ ಮುಖಾಂತರ ನಮ್ಮ ಮೈನಲ್ಲಿರೋ ಮಸಲ್ಸ್ ಅಂದರೆ ಮಾಂಸಕೋಶ, ಫ್ಯಾಟ್ ಅಂದರೆ ಕೊಬ್ಬಿನ ಅಂಶ, ಅದೆಲ್ಲ ಸ್ಲೋವಾಗಿ ಕರಗಕ್ಕೆ ಶುರು ಆಗುತ್ತೆ. ನಮ್ಮದು ಅಪಿಟೈಟ್ ಅಂದರೆ ಹಶು ಆಗೋದು, ನಮಗೆ ಆ ಕೆಮಿಕಲ್ಸು ರಿಲೀಸ್ ಆಗಿದೆ, ದಟ್ ಹಶು ಕಮ್ಮಿ ಆಗಿಬಿಡುತ್ತೆ. ಇದರಿಂದ ಏನಾಗುತ್ತೆ, ಊಟ ಸೇರೋದು ಕಮ್ಮಿ ಆಗಿಬಿಡುತ್ತೆ. ಇದರಿಂದ ಏನಾಗುತ್ತೆ, ಫುಲ್ ವೆಯ್ಟ್ ಲಾಸ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಈಗ ಪ್ರೋಟೀನ್ಗಳು ನಾವು ಚೆನ್ನಾಗಿ ತಿನ್ನೋಕ್ಕೆ ಶುರು ಮಾಡಿದರೆ ನಮಗೆ ಈ ವೆಯ್ಟ್ ಗೇನ್ ಆಗೋ ಸಾಧ್ಯತೆ ಸ್ವಲ್ಪ ಬೆಟರ್ ಇರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಏನಂದರೆ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಆ ವೆಯ್ಟ್ ಲಾಸ್, ಅದನ್ನು ನಾವು ಸ್ವಲ್ಪ ತಡೆಗಟ್ಟಬಹುದು. ಅಂದರೆ ಬ್ರೇಕ್ ಹಾಕ್ದಂಗೆ, ರಿವರ್ಸ್ ಗೇರ್ ಹಾಕೋಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಬ್ರೇಕ್ ಹಾಕ್ಬೋದು. ಅಂದರೆ ಈಗ 80 kgs ಮನುಷ್ಯ 60 kgs ಆಗ್ತಿದ್ದಾನಂದರೆ 60ಯಿಂದ 58-57 ತನಕ ಈ ಚೆನ್ನಾಗಿ ತಿನ್ಕೊಂಡು ಹೋದರೆ, ಚೆನ್ನಾಗಿ ಪ್ರೋಟೀನ್ ತಿಂದರೆ ಆ ಥರ ಅಲ್ಲಿ ತನಕ ನಾವು ಸ್ಟಾಪ್ ಮಾಡ್ಕೋಬಹುದು. ಅದೆಲ್ಲ ಪ್ರೋಟೀನ್ ಕರೆಕ್ಟಾಗಿ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ, 56 ಬದಲು 54, 52, 50 ತನಕ ಬಂದುಬಿಡುತ್ತೆ. ಸೊ ಈ ಥರ ಒಳ್ಳೆ ಪ್ರೋಟೀನ್ ತಿಂದರೆ ಇದು ಒಂದು ದೊಡ್ಡ ಅಡ್ವಾಂಟೇಜ್ ನಮಗೆ. ಓಕೆ ಸರ್, ಇನ್ನು ಸ್ಪೆಷಲ್ ಪ್ರೋಟೀನ್ ಸಪ್ಲಿಮೆಂಟ್ಗಳು, ಎಕ್ಸಾಂಪಲ್ ಈಗ ವೇ ಪ್ರೋಟೀನ್ ಐಸೋಲೇಟ್ಗಳಾಗಿರ್ಬೋದು, ಸೊ ಇವು ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ? ಸೊ ಈಗ ನೋಡಿದರೆ, ಈಗ ನಮ್ಮ ಹಾಸ್ಪಿಟಲ್ನಲ್ಲಿ ನಮ್ಮದು ಫಾರ್ಮಾ ಕಂಪ್ನೀಸ್ದು ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾರೆ. ಸರ್ ಈ ಪ್ರಾಡಕ್ಟ್ ಚೆನ್ನಾಗಿದೆ, ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ಈಗ ಯು ವಾಂಟ್ ಬಿಲೀವ್, ಮುಂಚೆಲ್ಲ ನಮ್ಮ ಹತ್ರ ಬರ್ತಿರೋರು ಮೇನ್ಲಿ ಈ ಔಷಧಿಗಳು, ಈ ಡ್ರಗ್ಸ್ ಚೆನ್ನಾಗಿದೆ ಸರ್, ಇದು ಹೊಸ ಡ್ರಗ್ಸ್ ಬಂದಿದೆ, ಈ ಕಂಪ್ನಿ ಇದಿದೆ ಚೆನ್ನಾಗಿದೆ ಅಂತ ಬಂದು ಹೇಳೋರು ಬರೋರು. ಈಗ ಆಲ್ಮೋಸ್ಟ್ ಔಟ್ ಆಫ್ 30-40 ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ನಮ್ಮ ಹತ್ರ ಬಂದಾಗ 10 ಆಫ್ ದೆಮ್ ಪ್ರೋಟೀನ್ ಪೌಡರ್ನ ನಮ್ಮ ಹತ್ರ ಬಂದು ಸಜೆಸ್ಟ್ ಮಾಡ್ತಾರೆ. ಸರ್ ಈ ಪ್ರೋಟೀನ್ ಚೆನ್ನಾಗಿದೆ. ಎಲ್ಲ ನೋಡಿದ್ರು ಫುಲ್ ವೇ ಪ್ರೋಟೀನ್ 100%. ಪೇಷಂಟ್ಸ್ ಬಂದು ಹೇಳ್ತಾರೆ ಬಾಡಿ ಮಸಿಲ್ ಮಾಸ್ ಬಿಲ್ಡ್ ಮಾಡೋಕ್ಕೆ ಇಷ್ಟೊಂದು ದೊಡ್ಡದು 2 kg 3 kgs ಬರುತ್ತೆ, ಅದನ್ನು ತೊಗೊಳ್ತೀವಿ ಸರ್, 5000 rupees ಆಗುತ್ತೆ. ನಾನು ಹೇಳೋದು ನಾರ್ಮಲ್ ಗುಡ್ ಕ್ವಾಲಿಟಿ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಎಷ್ಟು ತೊಗೊಳಕ್ಕಾಗುತ್ತೋ ತೊಗೊಳ್ಳಿ. ಅಂದರೆ ನಮ್ಮ ಆಹಾರದಲ್ಲಿ ಏನೇನು ಸೇರಿಕೊಳ್ಳುತ್ತೋ ನಮಗೆ, ಫಾರ್ ಎಕ್ಸಾಂಪಲ್ ಪನೀರ್ ಇದೆ, ನಮಗೆ ಸೋಯಾ ಬೀನ್ಸ್,
ರೆಗ್ಯುಲರ್ ನಮಗೆ ಈಗ ಉರುದ್ ದಾಲ್, ತೂರ್ ದಾಲ್ ಇದೆಲ್ಲ ಬರುತ್ತಲ್ಲ, ಉದ್ದಿನ ಬೇಳೆ, ತೊಗರು ಬೇಳೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ಹೇಳ, ಈಗ ನಾವು ವಡೆ ಇಡ್ಲಿ ತಿನ್ನೋದು ಗುಡ್ಡ ಬೇಡ? ವಡೆ ಬ್ಯಾಡ್ ಅನ್ಸುತ್ತೆ, ಯಾಕಂದ್ರೆ ಆಯಿಲ್ ಅಲ್ಲಿ ಫ್ರೈ ಮಾಡಿರ್ತಾರಲ್ವಾ. ಈಗ ನೋಡಿ, ನಮ್ಗೆ ಯಾರೆಲ್ಲ ವೀಕ್ಷಕರು ಯಾರು ನೋಡ್ತಿದ್ದಾರೋ ಮನೇಲಿ ನಿಮ್ಗೆ ಗೊತ್ತು ಹೇಗೆ ನಾವು ಉದ್ದಿನ ವಡೆ ಹೇಗೆ ಮಾಡ್ತೀವಿ. ಅದನ್ನ ಫುಲ್ ಬರೀ ಉದ್ದಿನ ಬೇಳೆನೆ, ಅದ್ರಲ್ಲಿ ಏನಿಲ್ಲ, ಬರೀ ಪ್ಯೂರ್ ಉದ್ದಿನ ಬೇಳೆ ವಿತ್ ಸಮ್ ಲಿಟಲ್ ಬಿಟ್ ಆಫ್ ಮಸಾಲ, ಮಿರ್ಚ್ ಮಸಾಲ ಹಾಕಿ ಮಾಡಿರ್ತೀವಿ. ಅದನ್ನ ಟೇಸ್ಟು ಚೆನ್ನಾಗಿರುತ್ತೆ. ಇಟ್ ಇಸ್ ಫುಲ್ ಅಂಡ್ ಫುಲ್ ಪ್ರೋಟೀನ್. ಥಿಂಕ್ ಅಬೌಟ್ ಇಟ್. ಆ ಫುಲ್ ಅಂಡ್ ಫುಲ್ ಪ್ರೋಟೀನ್. ಆ ಎಣ್ಣೆ ಬೇಕೇ ಬೇಕು ನಮಗೆ. ಈ ಮೈಗೆ ನಾವು ಎಣ್ಣೆ ತಿನ್ನಬಾರ್ದು ಅಂತ ಹೇಳ್ತೀವಿ, ಅದು ಇಟ್ಸ್ ವೆರಿ ವೆರಿ ರಾಂಗ್ ಕಾನ್ಸೆಪ್ಟ್. ಎಣ್ಣೆ ನಮಗೆ ಬೇಕೇ ಬೇಕು. ಬಿಕಾಸ್ ನಮಗೆ ಈಗ ಸೆಲ್ಸ್ನ ರೀಜನರೇಟ್ ಮಾಡೋಕ್ಕೆ, ಅಂದರೆ ಬೆಳವಣಿಗೆಗೋಸ್ಕರ ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ಎಲ್ಲ ಬೇಕು. ಎಲ್ಲ ಆ ಬ್ಯಾಲೆನ್ಸ್ ಡಯಟ್ ಇರೋದು ತುಂಬ ತುಂಬ ಅಗತ್ಯ. ಸೊ ನಾನು ಹೇಳೋದು ಪೇಷಂಟ್ಸ್ಗೆ, ಚೆನ್ನಾಗಿ ವಡೆ ತಿನ್ನಿ, ಆಮೇಲೆ ನೀವು ಮಸಾಲ ವಡೆ ತಿನ್ನಿ, ಉದ್ದಿನ ವಡೆ ತಿನ್ನಿ, ಡಿಫ್ರೆಂಟ್ ಟೈಪ್ಸ್ ಆಫ್ ವಡೆ ತಿನ್ನಿ. ಇಡ್ಲಿ ನಿಮ್ಮ ಅಭಿಪ್ರಾಯ ವಾಟ್ ಇಸ್ ಅಬೌಟ್? ನಾನು ಇಷ್ಟು ಹೇಳ್ಬಿಟ್ಟಿದ್ದೀನಿ, ಸರ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ಅಂದ್ರೆ ಗುಡ್, ಯಾಕಂದ್ರೆ ಪೇಷಂಟ್ಸ್ಗೆಲ್ಲ ಇಡ್ಲಿ ಕೊಡ್ತಾರಲ್ವಾ ಇವಾಗ. ಯಾಕೆ ನಮ್ಮ ಮುತ್ತಾತರು ಮುಜ್ಜಜ್ಜರಿ ಎಲ್ಲ ಯಾಕೆ ಅದನ್ನು ಮಾಡಿಕೊಟ್ರು ಅಂತ, ಈಗ ನಾವು ಹೇಗೆ ಹಾಕ್ತೀರಾ, 3:1 ರೇಷಿಯೋ ಹಾಕ್ತೀರಾ. ಅಂದರೆ 3 ಪೋರ್ಷನ್ ಅಕ್ಕಿ, 1 ಪೋರ್ಷನ್ ಉದ್ದಿನ ಬೇಳೆ. ಇದನ್ನು ಹಾಕ್ಬಿಟ್ಟು ನಾವು ರಾತ್ರಿ ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ನಾವು ಫ್ರೆಶ್ ದೋಸೆ ಮತ್ತು ಇಡ್ಲಿ ಮಾಡಿದಾಗ ನಮ್ಮ ಅನಿಸುತ್ತೆ, ಎಣ್ಣೆ ಹಾಕ್ತಾರೆ, ಇದು ಪ್ರಾಬಬ್ಲಿ ಜಾಸ್ತಿ ಪ್ರೋಟೀನ್ ಪೌಡರ್ ತಿಂದರೆ ನಾವು ಶಕ್ತಿ ಬರುತ್ತಂತ. ಟ್ರಸ್ಟ್ ಮೀ, ಈ ಇಡ್ಲಿನಲ್ಲಿರೋದು ಪ್ರಾಪರ್ ಬ್ಯಾಲೆನ್ಸ್ ಡಯಟ್. ಅದ್ರ ಜೊತೆಗೆ ಒಂದು ಚೆನ್ನಾಗಿ ಫ್ರೆಶ್ ಆಗಿ ಒಂದು ಕೊಬ್ಬರಿದು ಒಂದು ಚಟ್ನಿ ಮಾಡ್ತೀರಾ, ಸಾಂಬಾರು ಮಾಡ್ತೀರಾ, ತೊಗರಿ ಥಿಂಗ್ ಅಗೇನ್ ತೂರ್ ದಾಲ್ದು, ಅದರೆಲ್ಲ ತೊಗೊಂಡಾಗ ಎಷ್ಟು ಪ್ರೋಟೀನ್ ಬೇಕಾಗಿದೆ ನಮಗೆ ಆಲ್ಮೋಸ್ಟ್ 75% ಕಾರ್ಬೋಹೈಡ್ರೇಟ್ ಬ್ಯಾಲೆನ್ಸ್ ಡಯಟ್ನಲ್ಲಿ ಆ್ಯಂಡ್ 20-25% ಆಫ್ ಪ್ರೋಟೀನ್. ಫುಲ್ ಇಡ್ಲೀಸ್ ದಟ್ ಓನ್ಲಿ 75% ಕಾರ್ಬೋಹೈಡ್ರೇಟು, 25% ಪ್ರೋಟೀನ್. ಅದ್ರ ಜೊತೆಗೆ ಎಣ್ಣೆ ಹಾಕಿ ಸ್ವಲ್ಪ ಹಾಕಿದ್ರೆ ಆಹಾ ಘಮ ಅಂತ ಸಖತ್ತಾಗಿ ತಿನ್ಬಹುದು. ಅದನ್ನು ಪೇಷಂಟ್ಗೂ ಖುಷಿ, ಮೈಗೂ ಖುಷಿ. ಎಸ್ ಸರ್. ಇನ್ನು ಈ ಪೇಷಂಟ್ಸ್ಗಳಲ್ಲಿ ಹಸಿವು ಕಡಿಮೆ ಆದಾಗ ನ್ಯೂಟ್ರಿಷನ್ನ ಹೇಗೆ ಅವರು ಕಾಪಾಡ್ಕೊಳ್ಬಹುದು ಅಂತ? ಓಕೆ, ಸೊ ಈಗ ಕಾಮನ್ ಕ್ವೆಶನ್ ಕೇಳೋದು, ಸರ್ ಈಗ ನನಗೆ ಹಸಿವು ಕಮ್ಮಿ ಆಗಿಬಿಟ್ಟಿದೆ ಅಂತ. ಈಗ ನಾವು ಇದನ್ನು 2 ಭಾಗದಲ್ಲಿ ನಾವು ಇದನ್ನು ಡಿವೈಡ್ ಮಾಡ್ಕೋಬಹುದು. ಫಸ್ಟ್ ಅಂದರೆ ಈಗ ಯಾವ ಟೈಪ್ ಆಫ್ ಕ್ಯಾನ್ಸರ್ ಅಂತ. ಈಗ ನಮಗೆ ಕ್ಯಾನ್ಸರ್ ಬರೋದು ಬಾಯಿದು ಬರಬಹುದು, ಅನ್ನನಾಳದ್ದು ಬರಬಹುದು, ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಹೊಟ್ಟೆದು ಬರಬಹುದು, ಕೆರಳದು ಬರಬಹುದು. ಸೊ ನಮಗೆ ಈ ನಾವು ತಿಂತಿರುವಾಗ ಏನೇನು ಅಂಗವನ್ನು ಮುಟ್ಟುತ್ತೋ ಆ ಊಟ, ಆ ಭಾಗಕ್ಕೆ ಕ್ಯಾನ್ಸರ್ ಬಂದಾಗ ಉರಿ ಬರುತ್ತೆ, ನುಂಗೋದು ಕಷ್ಟ ಬರುತ್ತೆ, ಹೊಟ್ಟೆ ಬೇಗ ತುಂಬೋಗುತ್ತೆ. ಸೊ ಅಲ್ಲಿ ನಮ್ಮ ಕಾನ್ಸೆಪ್ಟ್ ಆಫ್ ಟ್ರೀಟ್ಮೆಂಟ್ ಬೇರೆ. ಸಪೋಸ್ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಅಥವಾ ಲಿವರ್ದು ಬಂದಿರುತ್ತೆ, ಅಥವಾ ಕಾಲದು ಬಂದಿರುತ್ತೆ, ಅಥವಾ ಕಿಡ್ನಿದು ಬಂದಿರುತ್ತೆ, ಅಲ್ಲಿ ನಮ್ಮ ಕಾನ್ಸೆಪ್ಟ್ ಬೇರೆ. ಸೊ ಎಲ್ಲೆಲ್ಲಿ ನಮಗೆ ಫಿಸಿಕಲಿ ಬ್ಲಾಕೇಜ್ ಆಗ್ತಿದೆಯೋ ಆವಾಗ ನಮಗೆ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್ ತಗೋಬೇಕು. ಅಂದರೆ ಸಪ್ಲಿಮೆಂಟೇಷನ್ ಅಂದರೆ ಈಗ ನಾವು ಈಗ ರೆಗ್ಯುಲರ್ ಊಟನ ಹೇಳಿದ್ನಲ್ಲ, ಬರೀ ರೆಗ್ಯುಲರ್ ಊಟ ಸಾಕಂತ, ಅದ್ರ ಜೊತೆಗೆ ಮೇಡಮ್ ಹೇಳ್ತಿದ್ರಲ್ಲ, ಆ ಪ್ರೋಟೀನ್ ಪೌಡರ್, ವೇ ಪ್ರೋಟೀನ್, 100% ವೇ ಪ್ರೋಟೀನ್, ಅದನ್ನು ಬೆಳೆಸಬೇಕು ನಾವು. ಯಾಕಂದರೆ ನ್ಯಾಚುರಲಿ ನಮ್ಮದು ರೋಡ್ ಆಲ್ರೆಡಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ನಮ್ಮದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಥರ. ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಕೊಟ್ರೇ ಗಾಡಿ ಓಡುತ್ತೆ, ಇಲ್ಲಾಂದರೆ ವೆಯ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಕ್ಯಾನ್ಸರ್, ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇನ್ ವಿಮೆನ್. ಈ ಲಂಗ್ ಕ್ಯಾನ್ಸರ್ಸ್ ಎಲ್ಲ ನೋಡಿದಾಗ ತಿನ್ನಕ್ಕೆ ಆ್ಯಕ್ಚುಲಿ ಏನು ಬ್ಲಾಕೇಜ್ ಏನು ಇರೋದಿಲ್ಲ, ನಾರ್ಮಲಾಗಿ ಚೆನ್ನಾಗಿ ತಿನ್ಕೊಂಡು ಹೋಗ್ತಾ ಇರ್ತೀವಿ ನಾವು ಅದನ್ನು. ಆ ಜಾಗದಲ್ಲಿ ರೆಗ್ಯುಲರ್ ಊಟ ಸಾಕು ನಮಗೆ. ಈಗ ಎಲ್ಲಿ ನಮ್ಮ ಪ್ಯಾಸೇಜ್ನಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ನಾವು ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್ ಬೇಕೇ ಬೇಕು. ಸೊ ಇದೊಂದು ಕಾಮನ್ ಕ್ವೆಶನ್. ಈಗ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್, ಓವರಿ ಅಂದರೆ ಮೊಟ್ಟೆ ಅಥವಾ ಗರ್ಭಕೋಶದ ಕ್ಯಾನ್ಸರ್ ಪೇಷಂಟ್ಸ್ ಕೇಳ್ತಿರ್ತಾರೆ, ಸರ್ ಪ್ರೋಟೀನ್ ಎಲ್ಲರೂ ಹೇಳಿದ್ದಾರೆ ಸರ್, ಪ್ರೋಟೀನ್ ತಿನ್ಬೇಕಂತ. ಇದೊಂಥರ ಹುಚ್ಚರ ಆಗ್ಬಿಟ್ಟಿದೆ, ಜಾಸ್ತಿ ಪ್ರೋಟೀನ್ ತಿನ್ನಬೇಕು ಅಂತ. ಅವ್ರು ಎಲ್ಲ ಡಿಫ್ರೆಂಟ್ ಡಬ್ಬಾಸ್ ಮನೆಗೆ ಹೋದ್ ನೋಡಿದ್ರೆ, ಈಗ ಮಸಾಲ ಡಬ್ಬಾಗಿಂತ ಪ್ರೋಟೀನ್ ಡಬ್ಬಗಳು ಜಾಸ್ತಿ ಇರುತ್ತೆ. ಒಂದೊಂದು ಫ್ಲೇವರು, ವನಿಲಾ ಫ್ಲೇವರ್ ಅಂತೆ, ಚಾಕ್ಲೇಟ್ ಫ್ಲೇವರ್ ಅಂತೆ. ಇದನ್ನು ಕುಡಿದು ಟೇಸ್ಟೇ ಇರೋದಿಲ್ಲ. ಅದು ಸ್ವಲ್ಪ ಎಷ್ಟಂತ ಸಿಹಿ ಕುಡಿಯೋಕ್ಕಾಗುತ್ತೆ. ಒಂದು ಮ್ಯಾಂಗೋ ಜ್ಯೂಸ್ ಕುಡಿದ್ರೆ ಆಮೇಲೆ ತಿರ್ಗಾ ಕುಡಿ ಅಂತ ಹೇಳಿದ್ರೆ ನಮ್ಗೆ ಕುಡಿಯೋಕ್ಕಾಗೋದಿಲ್ಲ. ಇಲ್ಲೂ ಅದೇ. ಸೊ ಚೆನ್ನಾಗಿ ಒಳ್ಳೆ ಮಸಾಲ ಹಾಕಿ, ಅಥವಾ ಚೆನ್ನಾಗಿ ಒಳ್ಳೆ ರುಚಿ ಜೊತೆಗಿರೋ ರೆಗ್ಯುಲರ್ ಫುಡ್ ಸಾಕು ನಮಗೆ. ಸೊ ಅಗೇನ್ ವೀಕ್ಷಕರೇ, 2 ಟೈಪ್ಸ್ ಆಫ್ ಕ್ಯಾನ್ಸರ್ಸ್. ನಾವು ತಿನ್ನೋ ರೂಟ್ನಲ್ಲಿ ಹೋಗೋ ಕ್ಯಾನ್ಸರ್ ಆ್ಯಂಡ್ ನಾನ್ ರೂಟ್ನಲ್ಲಿ ಹೋಗೋ ಕ್ಯಾನ್ಸರ್ಸು. ಅದು ಸೊ ಮಿಕ್ಕಿದೆಲ್ಲ ಅಂಗದ್ದೆಲ್ಲ ರೆಗ್ಯುಲರ್ ಊಟ ಸಾಕು ನಮಗೆ. ಈಗ ತಿನ್ನೋಕ್ಕಾಗ್ತಿಲ್ಲ, ನುಂಗೋಕ್ಕಾಗ್ತಿಲ್ಲ ಅಂತ ಇರೋ ಕ್ಯಾನ್ಸರ್ಸ್ಗೆ ಈ ಎಕ್ಸ್ಟ್ರಾ ಪ್ರೋಟೀನ್ಗಳು ಬೇಕಾಗಿರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ಮೆಂಟ್ ಟೈಮ್ನಲ್ಲಿ ಅವರಿಗೆ ಸೈಡ್ ಎಫೆಕ್ಟ್ಸ್ ಆಗ್ತಿರುತ್ತೆ, ಅಂದರೆ ವಾಕರಿಕೆ ಬರೋದು ಅಥವಾ ಈ ಟೇಸ್ಟ್ ಚೇಂಜ್ ಆಗೋದು ಈ ರೀತಿ. ಸೊ ಈ ಟೈಮ್ನಲ್ಲಿ ಅವ್ರು ಏನು ತಿನ್ನಬೇಕು ಅಂತ? ಸೊ ಕಾಮನ್ ಆಗಿ ಏನು ಪ್ರಾಬ್ಲಮ್ ಆಗುತ್ತೆ ಸರ್,
ಮುಂಚೆ ಎಷ್ಟು ತಿಂತಿದ್ನು ಈಗ ತಿನ್ನಕ್ಕೆ ಆಗ್ತಿಲ್ಲ ಸರ್, ಮುಂಚೆ ನಾನು 4 ಇಡ್ಲಿ ತಿಂತಿದ್ದೆ, ಈಗ 2 ಇಡ್ಲಿನೇ ಸಾಕಾಗ್ತಿದೆ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತೀವಿ ನಾವು, ಅವ್ರದ್ದು ವೆಯ್ಟ್ ಚೆಕ್ ಮಾಡ್ತೀವಿ. ಪ್ರತಿ ಸತಿ ಅವ್ರು ಕೀಮೊಥೆರಪಿಗೆ ಬಂದಾಗ ವೆಯ್ಟ್ ಚೆಕ್ ಮಾಡ್ತೀವಿ, ಕಮ್ಮಿ ಆಗ್ತಿದ್ದಾರಾ ಹಾಗೆ ಇದ್ದಾರಾ ಅಂತ. ಕೆಲವು ಪೇಷಂಟ್ಸ್ ಹೇಳೋದು ಸರ್ ಏನು ತಿನ್ನಕ್ಕೆ ಆಗ್ತಿಲ್ಲ ಅಂತ, ಬಟ್ ನೋಡಿದ್ರೆ ವೆಯ್ಟ್ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ಅವಾಗ ಊತ ಗೀತ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಊತ ಗೀತ ಏನಿಲ್ಲ, ವೆಯ್ಟ್ ಎಲ್ಲ ಕರೆಕ್ಟಾಗಿದೆ ಅಂದರೆ ಏನು ತಿನ್ಕೊಂಡು ಹೋಗ್ತಿದ್ರೋ ಖುಷಿಯಾಗಿ ತಿನ್ಕೊಂಡು ಹೋಗ್ತಾ ಇರಿ, ನಿಮಗೆ ಕರೆಕ್ಟಾಗಿ ಸೆಟ್ ಆಗಿಬಿಟ್ಟೈತೆ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಬಿಟ್ಟಿರ್ತೀವಿ ಅದನ್ನು. ಅವ್ರು ತಿನ್ಕೊಂಡು ಹೋಗ್ತಿರ್ತಾರೆ. ಬಟ್ ಈಗ ಪರ್ಸಿಸ್ಟೆಂಟ್ ವೆಯ್ಟ್ ಲಾಸ್ ಆಗ್ತಿದೆ ಅಂತ ಬಂದಾಗ ಆವಾಗ ನಾವೆಲ್ಲ ಒಂದು ಗುಂಪಾಗಿ ಕೂತ್ಕೊಳ್ತೀವಿ. ಸರಿ, ಯಾಕೆ ಈ ವ್ಯಕ್ತಿಗೆ ತಿನ್ನೋಕ್ಕಾಗ್ತಿಲ್ಲ? ನ್ಯೂಟ್ರಿಷನಿಸ್ಟ್ ಬರ್ತಾರೆ, ಡಯಟಿಷಿಯನ್ ಬರ್ತಾರೆ, ನಾವು ಇರ್ತೀವಿ. ದೆನ್ ಆಫ್ಟರ್ಸ್ ಕ್ಲಿನಿಕ್ಲಿ ನೋಡ್ತೀವಿ, ಬಾಯಿನ ಏನಾದರೂ ಫಂಗಸ್ ಏನಾದರೂ ಇದೆಯಾ. ಕೆಲವು ಪೇಷಂಟ್ಸ್ಗೆ ಏನಾಗುತ್ತೆ, ಹಲ್ ಪ್ರಾಬ್ಲಮ್ ಇರುತ್ತೆ, ವಯಸ್ಸಾಗಿರ್ತಾರೆ, ಏನಾದರೂ ಇದಿರುತ್ತೆ, ಹಗ್ಯಕ್ಕಾಗೋದಿಲ್ಲ, ಚೂ ಮಾಡೋಕ್ಕಾಗೋದಿಲ್ಲ. ಅದರಿಂದ ಬರೀ ಮೊಸರನ್ನ ತಿನ್ಕೊಂತಿರ್ತಾರೆ. ಚೆನ್ನಾಗಿ ಮಿಕ್ಸಿನ ಹಾಕ್ಬಿಟ್ಟು ಟೇಸ್ಟ್ ಇರೋದಿಲ್ಲ. ಟೇಸ್ಟ್ ಇಲ್ಲದೆ ಏನಾಗುತ್ತೆ, ಎಷ್ಟು ಮೊಸರನ್ನ ತಿನ್ನೋಕ್ಕಾಗುತ್ತೆ. ಡಿಫ್ರೆಂಟ್ ಆಗಿ ಪಕ್ಕದ ಮನೆಯಿಂದ ತೆಗೆದುಬಿಟ್ಟು ಊಟ ಪಡಿಸ್ಬೋದು. ಒಳ್ಳೆ ಹೋಟೆಲ್ನಲ್ಲಿ ಹೈಜಿನಿಕವಾಗಿ ಮಾಡಿರೋದು, ಕ್ಲೀನಾಗಿ ಮಾಡಿರೋ ಹೋಟೆಲಿಂದ ನಾವು ತರಿಸ್ಬಿಟ್ಟು ಕೊಡ್ಬೋದು, ತಪ್ಪೇ ಇಲ್ಲ. ನಾವು ಹೇಳ್ತೀವಲ್ವ ಆಚೆ ತಿನ್ನಬಾರ್ದಂತ. ಆಚೆ ತಿನ್ನಬಾರ್ದಂದ್ರೆ ಏನು, ನಾವು ರೋಡ್ ಸೈಡ್ನಲ್ಲಿ ಹೋಗಿ ತಿನ್ಬೇಡಿ ಅಂತ ಅಷ್ಟೇ ಹೇಳೋದು. ನನ್ನ ಪೇಷಂಟ್ಸ್ ಎಲ್ಲ ಏನು ಮಾಡ್ತಾರೆ, ಕೀಮೋ ತೊಗೊಳ್ತಾರೆ ಅಥವಾ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಮನೆಯಿಂದ ಹಾಸ್ಪಿಟ್ಲಿಂದ ಆಚೆ ಹೋಗ್ಬಿಟ್ಟು ನಮ್ದು ಅಲ್ಲಿ ಒಳ್ಳೆ ದರ್ಶಿನಿ ಇರುತ್ತೆ, ಅಥವಾ ಒಳ್ಳೆ ಲೈಕ್ ಕೊನಾರ್ಕ್ ರೆಸ್ಟೋರೆಂಟ್ ಥರ ಇರುತ್ತೆ, ಅಥವಾ ಏನಾದರೂ ಉಪಹಾರ ದರ್ಶಿನಿ ಇರುತ್ತೆ, ಅಲ್ಲಿ ಹೋಗ್ತಾರೆ, ಒಂದು ಒಳ್ಳೆ ಬಿಸಿಬೇಳೆಭಾತ್ ಹೊಡಿತಾರೆ, ಮಸಾಲೆ ದೋಸೆ ಹೊಡಿತಾರೆ, ಒಂದು ಫಿಲ್ಮ್ಗೆ ಹೋಗ್ತಾರೆ, ಮ್ಯಾಟಿನಿ ಶೋ, ಮನೆಗೆ ಹೋಗ್ತಾರೆ. ಲೈಫ್ ಇಸ್ ಆ್ಯಕ್ಚುಲಿ ದಟ್ ಸಿಂಪಲ್. ಜಾಸ್ತಿ ಅದಕ್ಕೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಆ್ಯಂಡ್ ನೀವು ಹೇಳಿರೋ ಥರ ಸ್ಮಾಲ್ ಪೋರ್ಷನ್ಸ್, ಅಂದರೆ ಈಗ ಪೂರ್ತಿ ಇಷ್ಟು ದಿನಕ್ಕೆ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ. ಹೇಗೆ ನಾವು ಮಕ್ಕಳಿಗೆ ಕೊಡ್ತಾ ಇರ್ತೀವಿ, 2 ಲಂಚ್ ಕೊಡ್ತೀವಿ, 2 ಬ್ರೇಕ್ಫಾಸ್ಟ್ ಕೊಡ್ತೀವಿ, ಮಗುಗೆ 2 ಡಿನ್ನರ್ ಕೊಡ್ತೀವಿ. ಇಲ್ಲಿ ಕೂಡ ಅದೇ 3-4 ಅವರ್ಸ್ಗೆ ಒಂದು ಸತಿ ಸ್ಮಾಲ್ ಕ್ವಾಂಟಿಟಿ ಕೊಡ್ಕೊಂಡು ಹೋಗ್ತಾ ಇರಬೇಕು. ಫ್ರೆಶ್ ಆಗಿ ಮಾಡಿದರೆ, ಸ್ವಲ್ಪ ಬಿಸಿಯಾಗಿದ್ದರೆ ಖುಷಿಯಾಗಿ ತಿಂತಾರೆ ಅವರು ಅದನ್ನು. ಸೊ ಇದು ಒಂದು ಟ್ರಿಕ್ಕು. ಎಸ್ ಸರ್, ವೆರಿ ನೈಸ್. ಇನ್ನು ಈ ನ್ಯೂಟ್ರಿಷನ್ ಅನ್ನೋದು ಇಮ್ಯುನಿಟಿ ಸಿಸ್ಟಮ್ನ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ? ಈಗ ಈ ದೇಹಕ್ಕೆ ಇಮ್ಯುನಿಟಿ ಇರೋದು ನಮ್ಮ ಸೆಕ್ಯೂರಿಟಿ ಗಾರ್ಡ್ ಥರ. ಈ ಯಾವ ಸೆಕ್ಯೂರಿಟಿ ಗಾರ್ಡ್ ಕೂಡ ಊಟ ಇಲ್ಲದೇನೆ ಬದುಕೋಕ್ಕಾಗೋದಿಲ್ಲ, ಅವ್ನ ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ನಮ್ಮ ಇಮ್ಯುನಿಟಿ ಕೂಡ ಅಷ್ಟೇ. ಸೊ ನಮಗೆ ಈಗ ಅದಕ್ಕೆ ಪ್ರಾಪರಾಗಿ ಅದಕ್ಕೆ ಟೈಮ್ ಟು ಟೈಮ್ ಆಹಾರ ಹಾಕ್ತಾ ಇದ್ರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇದರಲ್ಲಿ ನಮ್ಮ ಅಜ್ಜೀಸ್ ಆ್ಯಂಡ್ ಅಜ್ಜಾಸ್ ಏನು ಕಂಡುಹಿಡಿದಿದ್ದಾರೋ, ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅಜ್ಜೀಸ್ ಎಲ್ಲ ಏನು ಮಾಡ್ತಿದ್ರು, ಒಂದು ಹಳೆಯ ಊಟ ಅಂದರೆ ಇವತ್ತು ರಾತ್ರಿ ಏನು ಮಿಕ್ಕಿದೆಯೋ ರೈಸು, ಅದನ್ನು ಒಂದು ಮಟ್ಕೆನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕಿ, ಸ್ವಲ್ಪ 1-2 ಮೆಣಸಿನ್ಕಾಯಿ ಹಾಕಿ, ಚಿಕ್ಕ ಈರುಳ್ಳಿ ಹಾಕಿಬಿಟ್ಟು ಅದೇ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋದು. ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ಕೈಯಿಂದ ಹಿಂಡ್ಬಿಟ್ಟು, ಅದು ಬೇಕಂದರೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಘಮ ಅಂತ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬದಲು ಅದನ್ನು ತಿಂದರೆ ಇದು ಒಳ್ಳೆ ಫರ್ಮೆಂಟ್ ಆಗಿರುತ್ತೆ. 10 to 12 ಅವರ್ಸ್ ಅದನ್ನು ನಾವು ರಾತ್ರಿ ಇಟ್ಬಿಟ್ಟು ಮಾಡಿದ್ರೆ ಅದನ್ನು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ತಂಗ್ಳಣ ಅಂತ ಅದನ್ನು ಯೂಸ್ ಮಾಡ್ತೀವಿ ಅದನ್ನು. ಸೊ ಆ ಮುತ್ತಜ್ಜಿದು ಡಯಟು ಈಗ ಸಕ್ಕತ್ತಾಗಿ ಕೆಲಸ ಮಾಡುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರೋ ಅಥವಾ ನಮ್ಮ ಯಾರಾದರೂ ನೆಂಟರಿದ್ದಾರೋ, ಎಲ್ಲ ಬರೀ ಪ್ರೋಟೀನ್ ಪೌಡರ್ ಹಿಂದೆ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ಸಿಂಪಲ್ ಟ್ರೀಟ್ಮೆಂಟ್ಸ್. ನಮ್ಮ ತಂಗ್ಳಣ ಯೂಸ್ ಮಾಡಿ, ನಮ್ಮದು ರಾಗಿ ಇಮ್ಲಿ ಯೂಸ್ ಮಾಡಿ, ನಮ್ಮದು ಸೋಯಾ ಬೀನ್ಸ್, ಆ್ಯಂಡ್ ಪ್ರತಿದಿನ ಒಂದೊಂದು ಸುಂಡಲ್ ಅಂದರೆ ನವರಾತ್ರಿಗೆ ಮಾಡ್ತೀವಲ್ವ, ಒಂದೊಂದು ಮೊಳಕೆ ಕಾಳಿಗೆ ಸ್ವಲ್ಪ ಚೆನ್ನಾಗಿ ರಾತ್ರಿ ಇಟ್ಬಿಟ್ಟು ಬೆಳಗಿನ ಜಾವ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು 4-5 ವಿಸಿಲ್ ಹೊಡೀರಿ ಕುಕ್ಕರ್ನಲ್ಲಿ. ಅದರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಒಗ್ಗರಣೆ ಹಾಕಿ, ಉಪ್ಪು, ಸ್ವಲ್ಪ ಮೈಲ್ಡ್ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡಿ. ಆಹಾ, ಪೇಷಂಟಿಗೂ ಖುಷಿ, ನೆಂಟ್ರಿಗೂ ಖುಷಿ, ಬಾಡಿಗೂ ಖುಷಿಯಾಗಿ ತಿಂತಾರೆ. ಬೇಕಾಗಿರೋ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಬೇರೆ ಒಂದೇ ಕಾಳು ಮಾಡಿದ್ರೆ ಆಮೇಲೆ ಬೋರ್ ಆಗಿಬಿಡುತ್ತೆ. ಲೈಕ್ ನವರಾತ್ರಿಗೆ ಒಂದೊಂದು ಸತಿನೂ ಒಂದೊಂದು ದಿನ ಒಂದೊಂದು ಮಾಡ್ತಾರಲ್ಲ, ಅದೇ ಥರ ಮಾಡ್ಕೊಂಡು ಹೋಗ್ತಾ ಇರಿ. ಆಮೇಲೆ ನವಧಾನ್ಯ ಗಂಜಿ, ಈ ಗಂಜಿ ಬರುತ್ತಲ್ಲ, ನವಧಾನ್ಯ ಗಂಜಿ, ನಮ್ದು ಹೆಲ್ತ್ ಮಿಕ್ಸ್ ಅಂತ ಬರುತ್ತೆ. ಎಲ್ಲ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ನವಧಾನ್ಯಗಳನ್ನು ಚೆನ್ನಾಗಿ ಅದನ್ನು ಮಿಲೆಟ್ಸು, ನಮ್ಮ ಗೋಡಂಬಿ, ತೂರ್ ದಾಲ್, ಈ ದಾಲ್ ಎಲ್ಲ ಕರೆಕ್ಟಾಗಿ ಅದನ್ನು ಫ್ರೈ ಮಾಡಿ, ಪೌಡರ್ ಮಾಡಿ, ಮೆಷಿನ್ ಕೊಟ್ಟು ಫ್ರೈ ಮಾಡಿ ಬರುತ್ತೆ. ಈಗೆಲ್ಲ ಪ್ಯಾಕೆಟ್ನಲ್ಲೇ ಬರುತ್ತೆ. ಅದನ್ನು ಚೆನ್ನಾಗಿ ಗಂಜಿ ಮಾಡ್ಬಿಟ್ಟು ತೊಗೊಂಡಾಗ ನ್ಯಾಚುರಲ್ ಸೋರ್ಸ್, ಕಾಸ್ಟ್ಲಿನೂ ಇಲ್ಲ. ಅದೆಲ್ಲ ರೆಗ್ಯುಲರ್ ಪ್ರೋಟೀನ್ ಪೌಡರ್ಸ್ ಎಲ್ಲ ಆಲ್ಮೋಸ್ಟ್ 1 ಕಿಲೋಗೆ 5,000 ರುಪೀಸ್ ಆಗುತ್ತೆ. ಇದು 1 ಕಿಲೋಗೆ 300-400 ರೂಪಾಯಿ ಅಷ್ಟೇ ಆಗುತ್ತೆ. ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ, ಪ್ರಾಕೃತಿಕವಾಗೂ ಇರುತ್ತೆ. ಎಸ್ ಸರ್, ಗ್ರೇಟ್. ಒಂದು ಒಳ್ಳೊಳ್ಳೆ ರೆಸಿಪೀಸ್ ಕೂಡ ಹೇಳ್ಕೊಡ್ತಾ ಇದ್ದೀರಾ. ಇನ್ನು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹಾಗೂ ರಿಕವರಿಗೆ ಹೈಡ್ರೇಷನ್ ಎಷ್ಟು ಮುಖ್ಯ ಅಂತ? ನಾವು ಚೆನ್ನಾಗಿ ಜಿಮ್ ಮಾಡ್ತೀವಿ. ಜಿಮ್ ಮಾಡಾದ್ಮೇಲೆ
ಮೈನಲ್ಲೆಲ್ಲ ಇರೋ ಎಲ್ಲ ಬೆವರ ಆಚೆ ಬರುತ್ತೆ, ಸೆಲ್ಸ್ ಎಲ್ಲ ಡಿಹೈಡ್ರೇಟ್ ಆಗುತ್ತೆ. ಇಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊತಿರುವಾಗ ಕೂಡ ಸಮಥಿಂಗ್ ಸಿಮಿಲರ್ ಆಗುತ್ತೆ. ಈಗ ಡ್ರಗ್ಸ್ ಎಲ್ಲ ಹೋಗ್ತಿರುತ್ತೆ, ಏನೇನೋ ಇಂಟ್ರಾಕ್ಷನ್ಸ್ ಆಗ್ತಿರುತ್ತೆ ಮೈನಲ್ಲಿ. ಇದನ್ನಲ್ಲಿ ಏನು ಒಂದು ಕಾಮನ್ ಆಗಿ ಏನು ನೋಡಿದೀವಿ ಅಂದರೆ ಹೈಡ್ರೇಷನ್ ಕಮ್ಮಿ ಆಗುತ್ತೆ, ಪೇಷಂಟ್ಸ್ ನೀರು ಕುಡಿಯೋದನ್ನು ಮರ್ತೋಗ್ತಾರೆ. ಸೊ ಅದರಿಂದ ಏನಾಗುತ್ತೆ, ಸುಸ್ತಾಗಿದ್ದೀನಿ ಅಂತ. ಸಿಂಪಲ್ ಆಗಿ ಏನು ನೋಡಿದೀವಿ ಅಂದರೆ, ಯಾವೇ ರೆಗ್ಯುಲರ್ ಆಗಿ ಹೇಳೋದು ಸ್ವಲ್ಪ ನೀರು ಕುಡಿಯಮ್ಮ, ಜ್ಯೂಸ್ ಕುಡಿಯಮ್ಮ, ರಸಮ್ ಕುಡಿಯಮ್ಮ, ಟೀ ಕುಡಿಯಮ್ಮ ಅಂತ ಹೇಳ್ಕೊಂತಿರ್ತೀವಿ. ಅವರು ಅಂತ ಹೇಳ್ತಾರೆ, ಬಟ್ ಇದ್ರ ಡಾಕ್ಟ್ರೇ ಸುಸ್ತು ಅಂತ ಹೇಳ್ತಾರೆ. ಸ್ವಲ್ಪ ಒಂದೇ ಒಂದು ಡೇ ಕೇರ್ನಲ್ಲಿ ಹಾಕಿ ಪೇಷಂಟ್ನ 1-2 ಬಾಟಲ್ ನಾರ್ಮಲ್ ಸೆಲೈನ್ ಕೊಟ್ಟಾಗ ಮುನ್ನಾಬೈ MBBS ಹೇಳ್ತಾರೆ 2 ಬಾಟಲ್ ಗ್ಲುಕೋಸ್ ಚಡಾವ್ ಅಂತ. ಆ ಥರ 1-2 ಬಾಟಲ್ ನಾರ್ಮಲ್ ಸೆಲೈನ್ ಹಾಕಿದಾಗ ಪೇಷಂಟ್ ಹೇಳ್ತಾರೆ, ಸರ್ ಸಖತ್ತಾಗಿದೆ, ಫುಲ್ ಫೀಲಿಂಗ್ ಸಖತ್ತಾಗಿ ಫೀಲ್ ಆಗ್ತಿದೆ ಅಂತ. ನಾವು ಅಂತ ಅನ್ಕೊಂಡಿರ್ತೀವಿ, ಕೊಟ್ಟಿರೋದು ಬರೀ 2 ಬಾಟಲ್ ನಾರ್ಮಲ್ ಸೆಲೈನ್, ಅದಕ್ಕೆ ಇಷ್ಟು ಇದಾಗ್ತಿದ್ದಾರೆ. ಸೊ ನಾನು ಪೇಷಂಟ್ಗೆ ಹೇಳೋದು, ಸುಸ್ತಾಗ್ತಿದೆಯಾ, ನಾಟ್ ಟು ವರಿ, ORS ತೊಗೊಳ್ಳಿ. ORS ಅಂದರೆ ಒಂದು ಟೆಟ್ರಾ ಪ್ಯಾಕ್ನಲ್ಲಿ ಬರುತ್ತೆ, ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಎಲೆಕ್ಟ್ರಾಲ್ ಅಂತ ಬರುತ್ತೆ, ಅಥವಾ ಓರಲ್ ರೀಹೈಡ್ರೇಷನ್ ಸಾಲ್ಟ್, WHO ORS ಅಂತ ಬರುತ್ತೆ. ಅದರಲ್ಲಿ ಕರೆಕ್ಟ್ ಇದಿರುತ್ತೆ, ಮಿಕ್ಸ್ಚರ್ ಆಫ್ ಸಾಲ್ಟ್ ಶುಗರ್ ಎಲ್ಲ ಕರೆಕ್ಟಾಗಿರುತ್ತೆ. ಆ ಒಂದು ಪ್ಯಾಕೆಟ್ನ 1 ಲೀಟರ್ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆವಾಗವಾಗ ಕುಡಿತಾ ಇರಿ. ಸುಮ್ಮನೆ TV ನೋಡ್ತಿರುವಾಗ ಚಾನಲ್ ಚೇಂಜ್ ಆಯಿತಾ, ಒಂದು ಆ್ಯಡ್ ಬಂತ ಒಂದು ಕುಡಿಯಬೇಕು, ಅಥವಾ ಫೋನಲ್ಲಿ ಅಲಾರ್ಮ್ ಇಟ್ಕೊಂಡ್ಬಿಟ್ಟು ಅಂದರೆ ಫೋನಲ್ಲಿ ವಾಚ್ನೆಲ್ಲ ಬಂದಿದೆ ಅಲ್ಲ, ಡ್ರಿಂಕ್ ವಾಟರ್ ಅಂತ, ಸುಮ್ಮನೆ ನೀರು ಕುಡಿತಾ ಇದ್ರೆ ಸುಸ್ತು ಆಲ್ಮೋಸ್ಟ್ 50-60% ಕಮ್ಮಿ ಆಗಿಬಿಡುತ್ತೆ. ಇಮ್ಯಾಜಿನ್, ಬರೀ ನೀರು ಕುಡಿಯೋದ್ರಲ್ಲಿ ಇಷ್ಟು ಬೆನಿಫಿಟ್ ಸಿಗುತ್ತೆ ನಮಗೆ. ಎಸ್ ಸರ್, ಗ್ರೇಟ್. ಇನ್ನು ಈ ಆಹಾರವನ್ನು ಎಷ್ಟು ಬಾರಿ ಮತ್ತು ಯಾವಾಗ ತಿನ್ನಬೇಕು ಅಂತ, ತಿನ್ನೋದು ಒಳ್ಳೆಯದು ಅಂತ? ತಿಂತಾ ಇರಲಿ ಅಂದರೆ, ಈಗ ಹಾಗೆ ಹೇಳ್ತಿರೋದಲ್ಲ, ಬರೀ ನಮ್ಮದು ಈ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಕ್ಯಾನ್ಸರ್ಸ್ಗೆ ಆವಾಗವಾಗ ತಿಂತಾ ಇರಬೇಕು. ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ನೋಡಿದ್ರೆ ಅದೇನಾಗುತ್ತೆ, ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ ಜೊತೆಗೆ ಸ್ವಲ್ಪ ವೆಯ್ಟು ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಸ್ಟೀರಾಯ್ಡ್ಸ್ ಕೊಡ್ತೀವಿ, ರಿಯಾಕ್ಷನ್ ಆಗಬಾರ್ದು, ವಾಂತಿ ಆಗಬಾರ್ದು ಅಂತ, ಅದ್ರ ಜೊತೆಗೆ ವೆಯ್ಟ್ ಜಾಸ್ತಿ ಆಗುತ್ತೆ. ಈ ಅಮ್ಮಸ್ ಎಲ್ಲ ಚೆನ್ನಾಗಿ ತಿನ್ಕೊಂಡ್ಬಿಟ್ರೆ ಎಲ್ಲ ಬಂದಾಗ ಫುಲ್ ಅಂತ ಬರ್ತಾರೆ. ಸೊ ಅವ್ರಿಗೆ ಹೇಳೋದು, ವಾಕ್ ಮಾಡಿ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ, ರೆಗ್ಯುಲರಾಗಿ ವಾಕ್ ಮಾಡಿ, ಕೆಲ್ಸಕ್ಕೆ ಹೋಗಿ. ಮನೆಯಲ್ಲಿ ಕೆಲವು ಜನ ಕೇಳ್ತಾರೆ, ಸರ್ ನನಗೆ ಲೆಟರ್ ಬರ್ದು ಕೊಟ್ಬಿಡಿ, ಒಂದು 3 ತಿಂಗಳು 4 ತಿಂಗಳು ರಜೆಗೋಸ್ಕರ. ನನಗೆ ನಥಿಂಗ್ ಡೂಯಿಂಗ್, ನೋ ರಜೆ ಗಿಜೆ, ಬನ್ನಿ ಹಾಕ್ಸ್ಕೊಳ್ಳಿ, ಮನೆಗೆ ಹೋಗಿ ಅವತ್ತು ದಿವಸ ಒಂದು ರೆಸ್ಟು, ನೆಕ್ಸ್ಟ್ ಡೇಯಿಂದ ಬ್ಯಾಕ್ ಟು ವರ್ಕ್. ತಲೆಯಲ್ಲಿ ಕೆಲಸ ಆಗಬೇಕು. ಅದ್ರ ಯಾಕಂದರೆ ಐಡಿಲ್ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್. ಹೌದು, ರೆಗ್ಯುಲರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದ್ರ ಬಗ್ಗೆ ಎಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕ್ಯಾನ್ಸರ್ ಬಗ್ಗೆ ನಾನು ಎಲ್ಲ ಪೇಷಂಟ್ಗೂ ಒಂದು ಹೇಳ್ತೀನಿ, ಇದು ಒಂದು ಬೀದಿ ನಾಯಿ ಥರ. ನಮ್ಮ ವೆರಾಂಡನಲ್ಲಿ ಕೂತಿರ್ಲಿ, ಹಾಲ್ನಲ್ಲಿ ಅಥವಾ ಬೆಡ್ ಮೇಲೆ ಮಲಗಿಸ್ಬೇಡಿ, ಸೆಂಟರ್ ಆಫ್ ದ ಮೈಂಡ್ನಲ್ಲಿ ಇರ್ಕೂಡ್ದು. ವೆರಾಂಡಲ್ನಲ್ಲಿ ಇರಲಿ, ಅದಕ್ಕೆ 2 ಬಿಸ್ಕೆಟ್ ಹಾಕಿದ್ರೆ ಎಲ್ಲ ದೂರದಲ್ಲಿ ಇರಲಿ, ಅದಿರಲಿ, ಅದು ಕಚ್ಚೋದು ಬೇಡ, ಅದು ನಕ್ಕೋದು ಬೇಡ. ಬಿಸ್ಕೆಟ್ ಹಾಕಿ ಕೂರಿಸಿ, ಅದು ನಮ್ಮ ಹತ್ರ ಜಾಸ್ತಿ ಬರೋದು ಬೇಡ. ಆವಾಗವಾಗ ಹೋಗ್ಬಿಟ್ಟು ಅದನ್ನು ಆಚೆ ಕರ್ಕೊಂಡು ಹೋಗ್ಬಿಟ್ಟು ಸುಸು ಪಾಟಿ ಮಾಡಿಸ್ಕೊಂಡು ಬರ್ತೀವಲ್ವ, ಅದೇ ಥರ ಈ ಟ್ರೀಟ್ಮೆಂಟ್ಗೂ ಆವಾಗವಾಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಡು ಬನ್ನಿ. ಅದಾದಮೇಲೆ ಮರ್ತೋಗ್ಬಿಡ್ಬೇಕು, ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ವಾಪಸ್ ನಿಮ್ಮ ರೆಗ್ಯುಲರ್ ಲೈಫ್ ಸ್ಟೈಲ್ ಏನೇನು ಮಾಡ್ತಿದ್ರು, ನೀವು ಟೀಚರ್ ಆಗಿದ್ದೀರಾ, ಪ್ರೊಫೆಷನಲ್ ಆಗಿದ್ದೀರಾ, ಗೋ ಬ್ಯಾಕ್ ಟು ವರ್ಕ್, ಕೆಲಸ ಮಾಡೋಕ್ಕೆ ಶುರು ಮಾಡಿ. ಏನಾಗೋದಿಲ್ಲ, ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಬಾಡಿಗೆ ಅಷ್ಟು ಶಕ್ತಿ ಇದೆ, ನಮ್ಮೆಲ್ಲರೂ ಮೈಂಡ್ನಲ್ಲೂ ಸರಿ ಬಾಡಿನಲ್ಲೂ ಅಷ್ಟು ಶಕ್ತಿ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಜಾಸ್ತಿ ವಿಚಾರ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ್ಯಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಲ್ಲರೂ ಅದ್ರ ಬಗ್ಗೆ, ಅಯ್ಯಯ್ಯೋ ಹಿಂಗಾಯ್ತಲ್ವೇ, ಹಂಗಾಯ್ತಲ್ವೇ, ಹೇ ಸುಶೀಲಾ ಏನಾಯ್ತೆ ನಿಮಗೆ, ಹಿಂಗಲ್ಲ, ಅಯ್ಯೋ ಪಾಪ ಎಷ್ಟು ಒಳ್ಳೆಯವರು ನೀವು, ಒಂದ್ಸತಿ ನೀವು ಬೀಡಿ ಮುಟ್ಟಿಲ್ಲ, ಎಣ್ಣೆ ಮುಡ್ದಿಲ್ಲ. ಸುಶೀಲಾ ಹೇಳ್ತಾರೆ, ನಾನು ಎಲ್ಲೇ ಮಾಡ್ತೀನಿ, ಬೇರೆ ಯಾರು ಮಾಡೋದಿಲ್ಲ, ಎಲ್ಲಿಂದ ಅದನ್ನ ಬರ್ತಿದ್ಯಾ, ನಿಮ್ಮ ಮುನ್ನಬ MBBS ಡೈಲಾಗ್ ಬಿಡ್ತೀಯಾ ಅಂತ. ಸೊ ಹಂಗೆ ಭಯಪಡಿಸ್ತಾರೆ ಸೊಸೈಟಿನೇ ಸುತ್ತ ಇರೋರು. ಹೌದು. ಈಗ ಎನಿವೇ, ಸೊ ನಾನು ಎಲ್ರಿಗೂ ಹೇಳೋದು, ನಿಮಗೆ ಕಾಯಿಲೆ ಇದೆಯಾ, ಪರವಾಗಿಲ್ಲ, ಅಕ್ಕಪಕ್ಕ ಅವ್ರಿಗೆ ಹೇಳಿ, ಅವ್ರ ಏನಿಲ್ಲ, ಅಟ್ಲೀಸ್ಟ್ ನಿಮ್ಮ ಕಾರಣದಿಂದ ಅವ್ರನ್ನ ಸೆಲ್ಫ್ ಚೆಕ್ ಮಾಡ್ಕೊಳ್ತಾರೆ, ಅದರಿಂದ ಅವ್ರ ಕಾಯಿಲೆ ಬರೋದನ್ನು ತಪ್ಪಿಸ್ಬೋದು, ಅಥವಾ ಐಡೆಂಟಿಫೈ ಮಾಡಿದ್ರೆ ಬೇಗ ಅದಕ್ಕೆ ಚಿಕಿತ್ಸೆ ತಗೋಬಹುದು. ಸೊ ಇಂಪಾರ್ಟೆಂಟ್ ಆಗಿರೋದು ಅದ್ರ ಬಗ್ಗೆನೇ ಯೋಚನೆ ಮಾಡಿ 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 ಆ ಪರಮಾತ್ಮನ ಬಗ್ಗೆ ಯೋಚಿಸಿದ್ರೆ ಮೋಕ್ಷ ಅಟ್ಲೀಸ್ಟ್ ಸಿಗುತ್ತೆ. ಇದ್ರ ಬಗ್ಗೆ ಇದ್ರೆ ಬರೀ ಕ್ಯಾನ್ಸರ್ಗೆ ನಾವು ಶಕ್ತಿ ಕೊಡ್ತಾ ಇರ್ತೀವಿ. ಸೊ ಅದನ್ನ ಈಗ ಯಾರಾದ್ರೂ ನಿಮ್ಗೆ ಇರಿಟೇಟ್ ಮಾಡ್ತಾರಂತ ಇಟ್ಕೊಳ್ಳಿ, ಅವ್ರನ್ನ ನೀವು ಇಗ್ನೋರ್ ಮಾಡ್ತೀರಾ ಅಥವಾ ಅವ್ರ ಬಗ್ಗೆನೇ ಮಾತಾಡ್ತೀರಾ? ಇಗ್ನೋರ್ ಮಾಡ್ತೀನಿ. ಇಗ್ನೋರ್ ಮಾಡಿದ ತಕ್ಷಣ ಅದು ಸೈಲೆಂಟ್ ಆಗಿ ಕೂತ್ ಬಿಡುತ್ತೆ. ಸರಿ, ಇವನ್ನ ಇರಿಟೇಟ್ ಮಾಡಿದ್ರು ಪ್ರಯೋಜನ ಇಲ್ಲ ಅಂತ, ಏನು ಅಟೆನ್ಷನ್ ಕೊಡ್ತಿಲ್ವಲ್ಲ ಅಂತ ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವಾಗ ಡಾಕ್ಟರ್ ಹೇಳ್ತಾರೋ ಅವಾಗ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳಿ. ಇಲ್ಲಾಂದ್ರೆ ಬರೀ ಡೈಲಿ ಗೂಗಲ್ ಮಾಡೋದು, ಯೂಟ್ಯೂಬ್ನಲ್ಲಿ ನೋಡೋದು, ಫೇಸ್ಬುಕ್ನಲ್ಲಿ ನೋಡೋದು, ಯಾರ್ಯಾರು ಏನೇನು ಹೇಳ್ತಿರ್ತಾರೆ. ಈಗೇನು ಗೊತ್ತಾ, ಈ ಥರ ಒಂದು ಯೋಗಾಸನ ಮಾಡಿದ್ರೆ ಫುಲ್ ಕ್ಯಾನ್ಸರ್ ಹೋಗ್ಬಿಡುತ್ತೆ. ಪಾಪ ನಮ್ಮ ಸೀನಿಯರ್ MP ಹೇಳಿದ್ರಲ್ಲ, ಬರೀ ಗೋಮೂತ್ರ ಕುಡಿದಿರೋದ್ರಿಂದ ಅವ್ರ ವೈಫ್ ಸರಿಯಾಗಿಬಿಟ್ರು, ಒಂದು ಡಿಕಾಕ್ಷನ್. ಸೊ ಅದಾದಮೇಲೆ ಎಷ್ಟು ಬ್ಯಾಕ್ಲಾಶ್ ಆಯಿತು.
ಅವ್ರ ವೈಫು 6 ಮಂತ್ಸು ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡು ಅದ್ರ ಬಗ್ಗೆ ಎಲ್ಲ ಮರ್ತೋದ್ರು. ಕೊನೆಗೆ ಬರೀ ತುಳಸಿ ನೀರು ಕುಡಿದಿರೋದ್ರಿಂದ ಸರಿ ಆಯ್ತಂತ. ತುಳಸಿ ನೀರು ಕುಡೀರಿ, ತುಂಬಾ ಅಗತ್ಯ, ಫಸ್ಟ್ ಕ್ಲಾಸ್ ಆಗಿ ಹೆಲ್ಪ್ ಮಾಡುತ್ತೆ. ಅದೆಲ್ಲ ಒಂದು ಇದು ಹೇಗಂದ್ರೆ ಬರೀ ಒಬ್ಬ ಕ್ರಿಕೆಟ್ನಲ್ಲಿ ಆಡ್ಬಿಟ್ಟು ಗೆದ್ನಂತೆ. ಫುಲ್ ಟೀಮ್ ಎಫರ್ಟ್. ಕ್ಯಾನ್ಸರ್ನಲ್ಲಿ ಕೂಡ ಫುಲ್ ಟೀಮ್ ಎಫರ್ಟ್. ನಾವು ಬ್ಯಾಟಿಂಗ್ ಮಾಡ್ತಿರುವಾಗ ಬೇರೆಯವ್ರು ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು ಬೇಡ. ಯಾರೇನು ಯೋಚಿಸ್ತಾರೆ, ಯಾರೇನು ಮಾಡ್ತಾರೆ, ಈ ನಮ್ಗೆ ಬೇಡವೇ ಬೇಡ. ನಮ್ಮ ಪಾಳಿಗೆ ನಾವು ಆರಾಮಾಗಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಖುಷಿಯಾಗಿರ್ತೀವಿ. ಸರ್, ಇನ್ನು ಕ್ಯಾನ್ಸರ್ ಪೇಷಂಟ್ಸ್ನ ಆರೈಕೆ ಮಾಡೋರಿಗೆ ಏನು ಟಿಪ್ಸ್ ಕೊಡ್ತೀರಾ ಅಂತ? ಸೊ ಯಾರಿಗೆಲ್ಲ ಅಷ್ಟು ಕನ್ನಡ ಬರೋದಿಲ್ವೋ ಹೇಳ್ತಾ ಇದ್ದೀನಿ. ಆರೈಕೆ ಅಂದರೆ ಯಾರು ಅವ್ರನ್ನ ನೋಡ್ಕೊತಾರೋ ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ ಅಂತ ಹೇಳ್ತಿದ್ದೀರಾ. ಇದು ತುಂಬ ಇಂಪಾರ್ಟೆಂಟ್. ನಾವು ಕೇರ್ ಟೇಕರ್ಸ್ ಅಂದರೆ ಪೇಷಂಟ್ದು ಅಟೆಂಡರ್ಸ್ ಇರ್ತಾರಲ್ಲ, ಅಂದರೆ ಒಂದು ಲೇಡಿಗೆ ಕ್ಯಾನ್ಸರ್ ಇದ್ದರೆ ಅವ್ರ ಹಸ್ಬೆಂಡ್, ಅವರು ಅತ್ತೆ ಮಾವ, ಅವ್ರ ಮಕ್ಕಳು, ಇಂಪಾರ್ಟೆಂಟ್ ಆಗಿ ಏನಂದರೆ ಎಲ್ಲರೂ ಪಾಸಿಟಿವ್ ಆಗಿರಬೇಕು. ಸೊ ನಮ್ಮ ಹಾಸ್ಪಿಟಲ್ ನಾನು ಏನು ಮಾಡ್ತೀವಿ ಅಂದರೆ ಪೇಷಂಟಿಗೆ ಕಾಯಿಲೆ ಎಲ್ಲ ಬಂದಾದಮೇಲೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ತೀವಿ. ಫ್ಯಾಮ್ಲಿನೂ ಅವ್ರ ಪೇಷಂಟ್ನ ಕೂರಿಸ್ಬಿಟ್ಟು ನಾವು ಅವ್ರಿಗೆ ಸ್ಟ್ರಾಂಗಾಗಿ ಕೌನ್ಸಿಲಿಂಗ್ ಕೊಡ್ತೀವಿ. ನೋಡಿ, ನಿಮ್ಮ ಪ್ರೀತಿಯ ವೈಫ್ಗೆ, ನಿಮ್ಮ ಪ್ರೀತಿಯ ತಾಯಿಗೆ, ನಿಮ್ಮ ಪ್ರೀತಿಯ ಸೊಸೆಗೆ ಏನಾಗೋದಿಲ್ಲ, ಚೆನ್ನಾಗಿ ಆಗ್ತಾರೆ, ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಡಿ, ನೀವು ಪಾಸಿಟಿವ್ ಆಗಿರಿ. ಹೇಗಂದರೆ ಸಪೋಸ್ ಒಂದು ಪ್ಲ್ಯಾಂಟ್ ಅಂದರೆ ಒಂದು ಗಿಡ ಸ್ವಲ್ಪ ಲೂಸ್ ಆಗಿದ್ರೆ ಅಕ್ಕಪಕ್ಕ ಸ್ಟ್ರಾಂಗಾಗಿ ಹಾಕಿ ನಾವು ವೈರ್ ಹಾಕಿದರೆ ಆ ಪ್ಲ್ಯಾಂಟ್ ಚೆನ್ನಾಗಿ ಬೆಳೆಯುತ್ತೆ. ಅಕ್ಕಪಕ್ಕ ವೀಕ್ ಆಗಿದ್ರೆ ಅದು ಮುರಿದೋಗುತ್ತೆ. ಅದಕ್ಕೋಸ್ಕರ ನಾವು ಅಕ್ಕಪಕ್ಕ ಇರೋರು ಯಾರು ನೋಡ್ಕೊತಿದ್ದೀವೋ ಪೇಷಂಟ್ನ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಎಲ್ಲರೂ ಪ್ರತಿದಿನ ಧ್ಯಾನ ಮಾಡಿ ನನ್ನ ಪೇಷಂಟ್ ಚೆನ್ನಾಗಿ ಆಗ್ತಿದ್ದಾರೆ, ವಾಸಿ ಆಗೇ ಆಗ್ತಾರೆ ಅಂತ ಮೈಂಡ್ನಲ್ಲಿ ಒಂದು ಫೀಲಿಂಗ್, ಆ ಬಿಲೀಫ್ ಚೆನ್ನಾಗಿ ಬಂದಾದ್ಮೇಲೆ ಪೇಷಂಟಿಗೆ ಡೆಫಿನೆಟ್ಲಿ ಒಳ್ಳೇದು ಆಗೇ ಆಗುತ್ತೆ. ಕೆಟ್ಟದಾಗೋ ಸಾಧ್ಯತೆ ಇಲ್ಲವೇ ಇಲ್ಲ. ಪ್ರಾಬ್ಲಮ್ಸ್ ಎಲ್ರಿಗೂ ಬರುತ್ತೆ, ಸರಿನಾ? ಸ್ವಲ್ಪ ಕೆಲವು ಕ್ಯಾನ್ಸರ್ಸ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಆಲ್ ದಟ್ ಇಸ್ ಓಕೆ. ಬಟ್ ಮೆಂಟಲಿ ಅಷ್ಟು ಸ್ಟ್ರಾಂಗ್ ಆಗಿರಬೇಕು, ಬರೀ ಪಾಸಿಟಿವ್ ಯೋಚಿಸಬೇಕು. ಈಗ ಎಕ್ಸಾಮ್ನಲ್ಲಿ ಒಂದು ಹುಡುಗ 10th ಕೊಡ್ತಾ ಇದ್ದೀನಿ ಅಥವಾ 12th ಕೊಡ್ತಾ ಇದ್ದೀನಿ, ನೀಟಿಗೆ ಕೊಡ್ತಾನೆ ಅಥವಾ JEE ಎಕ್ಸಾಮ್ಸ್ ಕೊಡ್ತಾನೆ, ಅಕ್ಕಪಕ್ಕ ಫೇಲ್ ಆಗ್ತಾನೆ ಬಿಡು ಅಂತ ಹೇಳಿದ್ರೆ ಅಥವಾ ಮೈಂಡ್ನ ನೋಡ್ಕೊಂಡ್ರೂ ಹಂಗೆ ಆಗುತ್ತೆ. ಅವನಿಗೆ ಖಂಡಿತ ಪಾಸ್ ಆಗೇ ಆಗ್ತಾನೆ, ಅವನ್ ಗೋಲ್ಡ್ ಹೊಡಿತಾನೆ. ಆ ಒಂದು ಹುಚ್ಚು ನಂಬಿಕೆ ಇರಬೇಕು. ಆ ಹುಚ್ಚತನ ಇಸ್ ವೆರಿ ಇಂಪಾರ್ಟೆಂಟ್. ಹಂಗೆ ಮಾಡ್ತಾ ಏನಾಗುತ್ತೆ, ಅದು ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಅದು ಇದು ಹಾಗೆ ಆಗುತ್ತೆ, ಒಳ್ಳೇದು ಹಾಗೆ ಆಗುತ್ತೆ. ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್ ಅಷ್ಟೇ. ಇದಕ್ಕೆ ಏನು ನಾವು ಗೊಬ್ಬರ ಹಾಕ್ತೀವೋ ಅದೇ ಗಿಡ ಬೆಳೆಯುತ್ತೆ. ನಾವು ಕೆಟ್ಟದಕ್ಕೆ ಗೊಬ್ಬರ ಹಾಕಿದ್ರೆ ಅದೇ ಆಗುತ್ತೆ. ಸೊ ಇಂಪಾರ್ಟೆಂಟ್, ಪಾಸಿಟಿವ್ ಆಗಿ ಯೋಚಿಸ್ಕೊಂಡು ಮಾಡ್ತಿರುವಾಗ ಎಂಥ ಒಂದು ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಕೂಡ ಆಚೆ ಬಂದ್ಬಿಡ್ತಾರೆ ಪೇಷಂಟ್ಸು. ದೇ ವಿಲ್ ಡೂ ವೆರಿ ವೆಲ್. ಓಕೆ ಸರ್, ಇನ್ನು ಈ ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ನಲ್ಲಿ ಈ ಡಯಟಿಷಿಯನ್ಸ್, ಡಾಕ್ಟರ್ಸ್ ಹಾಗೂ ನರ್ಸ್ಗಳ ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂತ? ನಾನು ನರ್ಸ್ಗಳ ಬಗ್ಗೆ ಮಾತಾಡೋಕ್ಕೆ ನಾನು ಬಿಟ್ಬಿಟ್ಟೆ. ಇಟ್ಸ್ ವೆರಿ 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 ಎಸೆನ್ಷಿಯಲ್. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ನಾವು ಅನ್ಕೊಂತೀವಿ, ಡಾಕ್ಟ್ರೇ ಮೇನ್ ಸಚಿನ್ ತೆಂಡೂಲ್ಕರ್, ಸೆಹವಾಗ್ ಅಂತ ಅನ್ಕೊಂಡಿರ್ತೀವಿ. ಟೆಕ್ನಿಕಲಿ ನೋಡಿದ್ರೆ ನಮ್ಮ ನರ್ಸಸ್ಸೇ ಮೇನ್ KL ರಾಹುಲ್ ಮತ್ತು ಶುಭ್ಮನ್ ಗಿಲ್ ಥರ ಓಪನಿಂಗ್ ಬ್ಯಾಟ್ಸ್ಮನ್. ನಾವು ನೋಡ್ತೀವಿ ಅವ್ರನ್ನ, ಪೇಷಂಟ್ನ ನೋಡ್ತೀವಿ, ಫುಲ್ ಕೈ ಇಟ್ಕೊಂಡು ಫ್ಯೂ ಅವರ್ಸ್ ಅಥವಾ ಫ್ಯೂ ಡೇಸ್ ತನಕ ಫುಲ್ ಕೈ ಇಟ್ಕೊಂಡು ನೋಡಿಕೊಂಡು ಅವ್ರಿಗೆ ಸಹಾನುಭೂತಿನೂ ಕೊಟ್ಕೊಂಡು, ಜೋಶು ಕೊಟ್ಕೊಂಡು, ಪಾಸಿಟಿವಿಟಿನೂ ಕೊಟ್ಕೊಂಡಿರೋರು ನಮ್ಮ ನರ್ಸಸ್. ಅವ್ರಿಗೆ ಎಷ್ಟು ಸಲಾಮ್ ಹಾಕಿದ್ರು ಸಾಲೋದಿಲ್ಲ, ಅಷ್ಟು ಇಂಪಾರ್ಟೆಂಟ್. ನಮ್ಮ ಸಪೋರ್ಟ್ ಸ್ಟಾಫ್ ಅವರಿಲ್ಲ ಅಂದರೆ ನಾವು ವಿ ಕೆನಾಟ್ ಫಂಕ್ಷನ್, ಅಂದರೆ ಅದು ಅಷ್ಟು ಇಂಪಾರ್ಟೆಂಟ್. ಸೊ ನಮ್ಮ ನರ್ಸಸ್ ಎಲ್ಲ ಈಗ ಎಷ್ಟೊಂದು ಪೇಷಂಟ್ಸ್, ಈಗ ನಮ್ದು ಏನು ಬಿಲೀಫ್ ಅಂದರೆ ವಿ ಟ್ರೀಟ್ ಎವ್ರಿ ಒನ್ ಈಕ್ವಲಿ, ಅಂದರೆ ನಾವು ದೇ ಆರ್ ಆ್ಯಸ್ ಈಕ್ವಲ್ ಆಸ್ ಅಸ್ ಅಂತ. ನಮ್ಮ ಪೇಷಂಟ್ಸ್ಗೆ ಚಿಕಿತ್ಸೆ ಸಿಗ್ತಿರುವಾಗ ಎಷ್ಟೊಂದು ಪೇಷಂಟ್ಸ್ ಕೇಳ್ತಾರೆ, ನಮ್ಮ ಸುಗುಣ ನರ್ಸ್ ಇದ್ದಾರಾ, ನಮ್ಮ ಸುಸಮ ನರ್ಸ್ ಇದ್ದಾರಾ, ವೇದಾ ಸಿಸ್ಟರ್ ಇದ್ದಾರಾ, ಗೀತಾ ಸಿಸ್ಟರ್ ಇದ್ದಾರಾ ಅಂತ ಕೇಳ್ತಾರೆ. ಅವರಿದ್ದಾಗ ನಾವು ಹೇಳ್ತೀವಿ, ಓಕೆ ವಾಟ್, ಗೀತಾ ಸಿಸ್ಟರ್ ಇರೋ ದಿನನೇ ಬನ್ನಿ, ನಾನು ದಿನ ಬರ್ತೀನಿ, ಗೀತಾ ಸಿಸ್ಟರ್ ಶಿಫ್ಟ್ನಲ್ಲಿ ಹೋಗಿರ್ಬೋದು, ಅವತ್ತಿನ ದಿವಸನೇ ನೋಡ್ಕೊಂಡು ಬನ್ನಿ. ನೀವು ಅವ್ರು ಹೇಳ್ತಾರೆ, ಅವ್ರು ಚುಚ್ಚಿದ್ರೆ ಗೊತ್ತಾಗೋದೇ ಇಲ್ಲ. ಹೌದಪ್ಪ, ಗೀತಾ ಮತ್ತು ಸೂಸನ್ ಸಿಸ್ಟರ್ ಸಿಕ್ಕಿದ್ರೆ ಎಲ್ಲಪ್ಪ ನೋವಾಗುತ್ತೆ ನಿಮಗೆ ಅಂತ. ಸೊ ಅದೇ ಥರ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಪೇಷಂಟು, ಅವರು ಖುಷಿ ಆಗ್ತಾರೆ. ಅವರು ಈಗ ಹೇಗೆ ಗೊತ್ತಾ, ನಮ್ಮ ಹಾಸ್ಪಿಟಲ್ನಲ್ಲಿ ನಮಗೆ ಚೆನ್ನಾಗಿ ಗುಣ ಆದಮೇಲೆ ನಮಗೆ ಸ್ವೀಟ್ಸ್ ಕೊಡ್ತಾರೆ ಅಥವಾ ಗಿಫ್ಟ್ಸ್ ಕೊಡ್ತಾರೆ. ನಾವು ಬೇಡ ಅಂತ ಹೇಳೋದಿಲ್ಲ, ಬಿಕಾಸ್ ಅವ್ರದ್ದು ಆಸೆಯಿಂದ ಪ್ರೀತಿಯಿಂದ ಕೊಡ್ತಾರಂತ. ನಾವು ಅದೆಲ್ಲ ಆಲ್ ಆಫ್ ಅಸ್ ಹಂಚ್ಕೊಂಡ್ಬಿಟ್ಟು ನಾವೆಲ್ಲ ತಿಂತೀವಿ. ಆವಾಗ ವಾಟ್ ಐ ರಿಯಲೈಸ್ ಇನ್ ದ ಲಾಸ್ಟ್ ಫ್ಯೂ ಇಯರ್ಸ್ ಏನಂದರೆ, ನಮ್ಮ ಸಿಸ್ಟರ್ಸ್ ಎಲ್ಲ ಬೇಡ ಸರ್ ಅಂತ ಹೇಳ್ತಾರೆ. ಯಾಕಂತ ನೋಡಿದ್ರೆ ಈ ಪೇಷಂಟ್ಸು ನಮ್ಗೆ ಏನು ಚಾಕ್ಲೇಟ್ ಸ್ವೀಟ್ಸ್ ಕೊಟ್ಟಿದ್ದಾರೋ ಅಷ್ಟೇ ಕ್ವಾಂಟಿಟಿ ನಮ್ಮ ಸಿಸ್ಟರ್ಸ್ ಕೊಟ್ಟಿದ್ದಾರೆ. ಸೊ ಆ ಪೇಷಂಟ್ಸ್ ಐಡೆಂಟಿಫೈ ಮಾಡಿ ನನಗೆ ಇಷ್ಟು ಖುಷಿಯಾಗಿ ಮಾಡಿದ್ದಾರೆ. ನನ್ನ ಈ ಜರ್ನಿಯನ್ನು, ಅಂದರೆ ನಾ ಎಷ್ಟೋ ಕಷ್ಟ ಅಂತ ಅಂದ್ಕೊಂಡೆ, ನಾನು ಹಿಮಾಲಯ ಪರ್ವತವನ್ನು ನಾನು ಹತ್ತಬೇಕಂತ ಅಂದ್ಕೊಂಡವನು, ನೋಡಿದ್ರೆ ನಂದಿ ಬೆಟ್ಟ ಥರ ಮಾಡಿಬಿಟ್ರು ನಮ್ಮ ಸಿಸ್ಟರ್ಸ್ ಅಂತ ಹೇಳಿ ಖುಷಿ ಪಟ್ಕೊಂಡು
ಅವ್ರಿಗೂ ಅಷ್ಟು ಒಂದು ಮರ್ಯಾದೆ ಮತ್ತು ಪ್ರೀತಿ ತೋರಿಸ್ತಾರೆ. ಸೊ ನನ್ನ ಲರ್ನಿಂಗ್ ಏನಂದರೆ ಇನ್ ದ ಲಾಸ್ಟ್ 15-20 ಇಯರ್ಸ್ ಅಂದರೆ ಮೈ ಸ್ಟಾಫ್ ಇಸ್ ಆ್ಯಸ್ ಇಂಪಾರ್ಟೆಂಟ್ ಆರ್ ಈವನ್ ಮೋರ್ ಇಂಪಾರ್ಟೆಂಟ್ ದನ್ ಅಸ್. ನಮಗಿಂತ ಇನ್ನೂ ಸ್ಟ್ರಾಂಗ್ ಆಗಿರೋ ಒಂದು ವ್ಯಕ್ತಿ ನಮ್ಮ ನರ್ಸಸ್. ಎಸ್ ಸರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ರಿ, ರೆಸಿಪೀಸ್ ಹೇಳಿದ್ರಿ, ಎಕ್ಸಸೈಸ್ ಹೇಳಿದ್ರಿ, ಜೊತೆಗೆ ಈ ಕ್ಯಾನ್ಸರ್ ಮೇಲೆ ಇದ್ದಂತಹ ಭಯವನ್ನು ಒಂದು ಮಟ್ಟಿಗೆ ನಿವಾರಣೆ ಮಾಡಿದ್ರಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸಿಂಚನಾ ಅವರೇ. Yes, thank you so much. Yes. ಥ್ಯಾಂಕ್ ಯು ವೀಕ್ಷಕರೇ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕ್ಯಾನ್ಸರ್ ರೋಗಿಯ ಆರೈಕೆಯಲ್ಲಿ ನ್ಯೂಟ್ರಿಷನ್ನ ಮಹತ್ವ ಎಂಥದ್ದು ಅಂತ ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.